ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಆಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನಂದು ಭರತ್ ಅವ್ರದ್ದು 2nd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನೀವು ನೋಡ್ತಿರ್ಬೋದು ಈ ಸ್ಯಾರಿ ನನ್ನ ಮುಹೂರ್ತಮ್ ಸ್ಯಾರಿ. ನ್ಯೂ ಡ್ರೆಸ್ಗಿಂತ ನನಗೆ ಮುಹೂರ್ತಮ್ ಸ್ಯಾರಿ ಹಾಕ್ಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ ತುಂಬ ಇಷ್ಟ ಆಗ್ತಿತ್ತು. ಸೊ ಅದಕ್ಕೆ ನೋಡಿ ಇವತ್ತು ಮುಹೂರ್ತಮ್ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನಾವೆಲ್ಲ ಟೆಂಪಲ್ಗೆ ಹೋಗ್ತಿದ್ದೀವಿ. ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತೇಳ್ಬಿಟ್ಟು ನಾನು ಭರತ್ ಮತ್ತು ಪಪ್ಪ ಮಮ್ಮಿ ಅಜ್ಜಿ ನನ್ನ ತಮ್ಮಂದ್ರು ಬಂದಿದ್ದಾರೆ, ಎಲ್ಲರೂ ಹೋಗ್ತಿದ್ದೀವಿ. ನಾವು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋದಕ್ಕೂ ಮುಂಚೆ ನಮ್ಮ ಮನೆ ಹತ್ರನೇ ಇರೋ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಸೋನು ಹೇಳಿದ್ಲು. ಸೊ ಅದಕ್ಕೆ ನೋಡಿ ನಾನು ಮತ್ತು ಭರತ್ ಅವ್ರು ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಅದಾದಮೇಲೆ ಇನ್ನು ಕಾರ್ಗೆ ಹತ್ತಬೇಕು. ಅವಾಗ ನಾನು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ವೀಡಿಯೋ ತಗೊಂಡಿದ್ದೀರಿ. ನೋಡಿ ನಮ್ಮ ಫ್ಯಾಮ್ಲಿ ಎಲ್ಲ ಹೋಗ್ತಿದ್ದೀವಿ. ನಾವು ಮನೆ ಬಿಡೋ ಅಷ್ಟರಲ್ಲಿ 10 o'clock ಆಗೋಯ್ತು. ಮನೆಯಲ್ಲೇ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಆಗ್ತಾ ಇದ್ದೀವಿ. ಹಾಗೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಅವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಾರೆಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ. ಟ್ರಾಫಿಕ್ ಅಂತೂ ತುಂಬ ಇತ್ತು ಅವತ್ತು. ಫ್ಯಾಮಿಲಿ ಜೊತೆ ಈ ವಿಡಿಯೋ ನೋಡೋದೇ ಒಂಥರ ಡಿಫ್ರೆಂಟ್ ವೈಬ್, ತುಂಬ ಖುಷಿ ಆಯಿತು. ಅದಾದಮೇಲೆ ನೋಡಿ ಹೈವೇ ಗೊತ್ತಲ್ವ, ಮೈಸೂರು ಹೈವೇ ತುಂಬ ಚೆನ್ನಾಗಿತ್ತು. ತುಂಬ ಟ್ರಾಫಿಕಲ್ಲಿ ಓಡಿಸಿ ಈ ಥರ ಖಾಲಿ ರೋಡ್ ನೋಡಿದ ತಕ್ಷಣ ನಮಗೆ ತುಂಬ ಖುಷಿಯಾಗುತ್ತೆ. ಈ ಥರ ಖಾಲಿ ರೋಡಲ್ಲಿ ಓಡಿಸೋದಕ್ಕೆ ಯಾರಿಗೆ ಹೇಳಿ ಖುಷಿ ಇರಲ್ಲ. ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಮಾಡೋವ್ರಿಗೆ ಈ ಥರ ರೋಡ್ ನೋಡಿದ ತಕ್ಷಣ ಏನನ್ಸುತ್ತೆ ಹೇಳಿ? ನನಗಾದರೆ ಒಂದೇ ಅನಿಸೋದು, ಈ ಥರ ಬ್ಯಾಂಗ್ಳೂರು ಇಷ್ಟು ಖಾಲಿ ರೋಡಲ್ಲಿ ಯಾವತ್ತಪ್ಪ ನಾವು ಡ್ರೈವ್ ಮಾಡೋದು ಅಂತೇಳ್ಬಿಟ್ಟು. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತೇಳ್ಬಿಟ್ಟು. ತುಂಬ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದೇ ಥರ ಬ್ರಿಡ್ಜಸ್ ಮತ್ತು ಫ್ಲೈಓವರ್ಸ್ ತುಂಬ ಮಾಡ್ತಿದ್ದಾರೆ. ಇಷ್ಟು ಖಾಲಿ ಆದರೆ ಆಗಲ್ಲ, ಬಟ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮಗೂ ಅದೇ ತಾನೇ ಬೇಕಾಗಿರೋದು, ಆರಾಮಾಗಿ ಆಫೀಸ್ಗೆ ಹೋಗ್ಬೋದು. ತುಂಬ ಜನ ಆಫೀಸ್ಗೆ ಹೋಗೋದಕ್ಕೆ ಹೇಳ್ತಾರೆ, ಯಾಕಪ್ಪ ಅಂತ ಹೇಳಿದ್ರೆ ಟ್ರಾಫಿಕಲ್ಲಿ ಹೋಗೋದಕ್ಕಿಂತ ವರ್ಕ್ ಫ್ರಮ್ ಹೋಮೇ ಬೆಟರ್ ಅಂತ ಹೇಳ್ತಾರೆ. ನಾವು ಆಲ್ಮೋಸ್ಟ್ ಇವಾಗ ಮೈಸೂರು ದಾಟಿ ಗುಂಡ್ಲುಪೇಟೆ ಹತ್ರ ರೀಚ್ ಆದ್ವಿ. ಸೊ ಎಲ್ಲರಿಗೂ ಶುಗರ್ ಕೇನ್ ಜ್ಯೂಸ್ ಇಲ್ಲ ಅಂತೇಳಿದ್ರೆ ಕೊಕೊನಟ್ ವಾಟರ್ ಏನಾದರೂ ಕುಡಿಬೇಕು ಅಂತೇಳ್ಬಿಟ್ಟು ಅನಿಸ್ತು. ನಾನು ಹೋಗಿ ಚೆಕ್ ಮಾಡಿದೆ ಎಷ್ಟಿದೆ ಎಳ್ನೀರು ಅಂತೇಳ್ಬಿಟ್ಟು. ತುಂಬ ಕಾಸ್ಟ್ಲಿ, ಅಲ್ಲೇ 65 rupees ಆಗಿತ್ತು. ಸೊ ಬ್ಯಾಂಗ್ಳೂರಲ್ಲೂ ಅಷ್ಟೇ ಇರುತ್ತೆ ಅಂತ ನನಗನ್ನಿಸ್ತು. ತುಂಬ ದಿನ ಆಯಿತು ಬ್ಯಾಂಗ್ಳೂರಲ್ಲೂ ಅನ್ಕೊಂಡು. ಅದಾದಮೇಲೆ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಇಲ್ಲ ಅಂತೇಳ್ಬಿಟ್ಟು ನಾವು ಬೇರೆ ಅಂಗಡಿ ಹತ್ರ ಬಂದ್ರಿ. ನೋಡಿ ಶುಗರ್ ಕೇನ್ ಜ್ಯೂಸು ಇಲ್ಲಿ ಸಖತ್ ಪ್ಯೂರ್ ಇರುತ್ತೆ. ಯಾಕಂತೇಳಿದ್ರೆ ಮೈಸೂರಲ್ಲೆಲ್ಲ ಅದೇ ಅಲ್ವಾ, ಮಂಡ್ಯ ಕಡೆ ಎಲ್ಲ ನಮ್ಗೆ ಸಿಗೋದು. ಸೊ ಎಲ್ಲನೂ ಒಂದೊಂದು ಗ್ಲಾಸ್ ತಗೊಂಡ್ರಿ. ಒಂದು ಗ್ಲಾಸ್ 15 rupees 20 rupees ಅನಿಸುತ್ತೆ. ತುಂಬ ಸ್ವೀಟ್ ಇತ್ತು. ನನಗಾದ್ರೆ ಫುಲ್ ಗ್ಲಾಸ್ ಕುಡಿಯೋಕ್ಕೆ ಆಗಿಲ್ಲ. ಅದು ಹೀಟ್ ಕೂಡ ಆಗುತ್ತೆ. ಸೊ ಜಸ್ಟ್ ಸ್ವಲ್ಪ ಲೆಮನ್ ಹಾಕೊಂಡು ಫಿನಿಶ್ ಮಾಡಿದೆ. ನನಗೆ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಪ್ಯೂರ್ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನೋಡಿ ಶುಗರ್ ಕೇನ್ ಜ್ಯೂಸ್ ಮುಂದೆ ಇದ್ದರೆ ಕುಡಿಯೋಕ್ಕೆ ಆಗ್ತಾ ಇಲ್ಲ. ನಿಮಗೂ ಇದೇ ಥರ ಅನಿಸುತ್ತಾ? ಮುಂದೆ ಇರಬೇಕಾದ್ರೆ ತಿನ್ನೋಕ್ಕಾಗಲ್ಲ, ಬಟ್ ನಮ್ಮ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಬೇಕು ಅಂತ ಅನಿಸುತ್ತೆ. ನೋಡಿ ನಾವು ಆಲ್ಮೋಸ್ಟ್ ಈ ಟೆಂಪಲ್ ಹತ್ರ ರೀಚ್ ಆಗ್ತಿದ್ದೀವಿ. ಸೊ ಈ ಟೆಂಪಲ್ ಬಂದು ನಮಗೆ ಗುಂಡ್ಲುಪೇಟ್ ಡಿಸ್ಟ್ರಿಕ್ಟಲ್ಲಿ ಇದೆ, ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತೇಳ್ಬಿಟ್ಟು. ಈ ದೇವಸ್ಥಾನಕ್ಕೆ ಒಂದು ವಿಶಿಷ್ಟತೆ ಇದೆ. ಏನಪ್ಪ ಅಂತ ಹೇಳಿದ್ರೆ 365 days ಕೂಡ ನಮಗೆ ಆಲ್ಮೋಸ್ಟ್ ಹಿಮ ತುಂಬಿರುತ್ತಂತೆ ಆ ಬೆಟ್ಟದ ಮೇಲೆ. ನೋಡಿ ನಾವು ಆ ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಐ ಥಿಂಕ್ 40 rupees ಚಾರ್ಜ್ ಮಾಡ್ತಿದ್ದಾರೆ. ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲರೂ ಬಂದಿರೋರೆಲ್ಲನೂ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಬೇಕು. ಸೊ ಅವ್ರದ್ದೇ ಆದಂಥ ಗೌರ್ಮೆಂಟ್ ವೆಹಿಕಲ್ ಇರುತ್ತೆ, ಗೌರ್ಮೆಂಟ್ ಬಸ್. ಸೊ ನಾವು ಅದನ್ನು ಹತ್ಬಿಟ್ಟು ಹೋಗಬೇಕು. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ನಮ್ಮ ಪಪ್ಪ ಹೋಗ್ತಿದ್ದಾರೆ, ಟಿಕೆಟ್ಸ್ ತೊಗೊತಿದ್ದಾರೆ. ಮೇ ಬಿ 15 rupees ಇಲ್ಲ 30 rupees ಅನಿಸುತ್ತೆ. 30 rupees ಒಬ್ಬರಿಗೆ ಎಂಟ್ರೆನ್ಸ್ ಫೀ ಇದೆ. ನೋಡಿ ಮೇಲೆ ಬರ್ತಿದ್ದಾರೆ, ಕಾಣಿಸ್ತಿದ್ಯಾ? ಸುಸ್ವಾಗತ. ನೋಡಿ ಇದು ಆನೆಗಳು ಮತ್ತು ಇಲ್ಲಿ ಲೆಪಾರ್ಡ್ ಎಲ್ಲ ಇದೆ ಅಂತ ತುಂಬ ಜನ ಹೇಳಿದ್ರು. ನಾವು ಬಸ್ ಹತ್ತೋದಕ್ಕೆ ಹೋಗ್ತಿದ್ದೀವಿ. ತುಂಬ ದಿನ ಆಗಿತ್ತು ನಾನು ಗೌರ್ಮೆಂಟ್ ಬಸ್ ಎಲ್ಲ ಹತ್ತಿ. ಮದುವೆಗೆ ಮುಂಚೆ ಬ್ಯಾಂಗ್ಳೂರಿಂದ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಿ ಜಿಯಿಂದ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಬರ್ತಿದ್ದೆ. ಮದುವೆ ಆದಮೇಲೆ ಬಸ್ ಅಂತೂ ಹತ್ತಿಲ್ಲ, ಇದೆ ಫಸ್ಟ್ ಟೈಮು. ಆ್ಯಂಡ್ ಅಲ್ಲಿ ಬಸ್ ಟೈಮಿಂಗ್ಸ್ ಕೂಡ ಇದೆ. ಸೊ ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿ ಈವ್ನಿಂಗ್ 5:30ಗೆ ಲಾಸ್ಟ್ ಬಸ್ಸು. ಸೊ ನಾವು ಇದೇ ಲಾಸ್ಟ್ ಬಸ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ 4:30 ಆಗಿತ್ತು. ನನಗೆ ಈ ರೂಲ್ ಚೆನ್ನಾಗಿ ಇಷ್ಟ ಆಯಿತು. ಸೊ ಕೆಳಗಡೆ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಒಂದೇ ಬಸ್ಸಲ್ಲಿ ಹೋಗೋದು. ಸೊ ನಾವು ಪ್ಲಾಸ್ಟಿಕ್ ಅದೆಲ್ಲ ಇಲ್ಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಯಾಕಂದರೆ ಫಾರೆಸ್ಟ್ ಏರಿಯಾ ಅಲ್ವಾ. ಸೊ ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಬ್ಬೊಬ್ರಿಗೆ ಬಂದು 80 rupees ಅನಿಸುತ್ತೆ ಚಾರ್ಜು. ನಮಗಾದರೆ ಲಾಸ್ಟ್ ಸೀಟ್ ಹತ್ರ ಸಿಕ್ತು. ತುಂಬ ಜನ ಬಂದು ಆಲ್ರೆಡಿ ವೇಟ್ ಮಾಡ್ತಿದ್ರು. ಸೊ ಇದೇ ಒಂಥರ ಖುಷಿ ಅಲ್ವಾ. ಯಾಕಂದರೆ ಎಲ್ಲರೂ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಹೋಗ್ಬಿಟ್ರೆ ತುಂಬ ಟ್ರಾಫಿಕ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ತುಂಬ ಪಲ್ಯೂಷನ್ ಆಗಲಿ ತುಂಬ ಇರುತ್ತೆ. ಸೊ ಅದಕ್ಕೆ ಆ ಗೌರ್ಮೆಂಟ್ ಬಸ್ ಮಾತ್ರ ಬಿಟ್ಟಿದ್ದಾರೆ. ಇದು ನನಗಾದರೆ ಐಡಿಯಾ ತುಂಬ ಇಷ್ಟ ಆಯಿತು.
ಬಸ್ಸು ಮೇಲೆಗೆ ಹೋಗ್ತಾ ಹೋಗ್ತಾ ನನಗೆ ಕಿವಿಗಳೆಲ್ಲ ಮುಚ್ಚೋಗ್ಬಿಡ್ತು. ಸೊ ಅವಾಗ ಗೊತ್ತಾಯಿತು ಎಷ್ಟು ಹೈಟಲ್ಲಿದೆ ಈ ಬೆಟ್ಟ ಅಂತ ಹೇಳ್ಬಿಟ್ಟು. ಇದು ಆಲ್ಮೋಸ್ಟ್ 4700 ಫೀಟ್ ಹೈಟಲ್ಲಿ ಇದೆಯಂತೆ. ಆಲ್ಮೋಸ್ಟ್ 5000 ಫೀಟ್ ಹೈಟ್ ಮೇಲೆ ಇದ್ದೀರಿ. ಅಲ್ಲಾದರೆ ಸಖತ್ತಾಗಿತ್ತು. ಈ ಎನ್ವಿರಾನ್ಮೆಂಟ್ ಆಗಲಿ, ನಮಗೆ ಗಾಳಿ ಶುದ್ಧ ಗಾಳಿ ಅಂತ ಹೇಳ್ತಾರಲ್ವ. ಸೊ ಬ್ಯಾಂಗ್ಳೂರಲ್ಲಿ ಪಲ್ಯೂಟೆಡ್ ಏರ್ನ ತಗೊಂಡು ಅಲ್ಲಿ ಹೋಗಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗ್ತಿತ್ತು. ಪ್ಲಸ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೆಟ್ವರ್ಕ್ ಝೀರೋ. ಸೊ ಇದರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ಕಾಲಲ್ಲಿ ಮಾತಾಡೋದಾಗಲಿ, ಇನ್ಸ್ಟಾ ರೀಲ್ಸ್ ಇಲ್ಲಾಂದರೆ ಯೂಟ್ಯೂಬ್ ನೋಡೋದಾಗಲಿ ಅದೆಲ್ಲ ಬಿಟ್ಟು ನೇಚರ್ನ ಎಂಜಾಯ್ ಮಾಡ್ತಾ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದಾದರೆ ಸಖತ್ ಇಷ್ಟ ನನಗೆ. ದೇವಸ್ಥಾನ ಮೆಟ್ಲತ್ತಿ ಹೋಗ್ತಿದ್ದೀವಿ ನೋಡಿ. ತುಂಬ ಜನ ಆಲ್ರೆಡಿ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ತಿದ್ದಾರೆ. ನೋಡಿ ನೇಚರ್ ಎಷ್ಟು ಸಖತ್ತಾಗಿದೆ. ನಿಮ್ಗೆ ಕಾಣಿಸ್ತಿರ್ಬೋದಲ್ವ ಮಂಜು. ಆಲ್ಮೋಸ್ಟ್ ಇವಾಗ 4:35 ಆಗಿದೆ. ಬಟ್ ಸ್ಟಿಲ್ ನಮಗೆ ಬಿಸಿಲು ಇದೆ, ಬಟ್ ತಣ್ಣಕ್ಕಿತ್ತು ಮೇಲೆ. ಆದರೆ ಮಂಜು ನಮ್ಮ ಮೇಲೆ ಸ್ವಲ್ಪ ಚಿಕ್ಕದಾಗಿ ಬೀಳ್ತಾ ಇರೋ ಥರನೇ ಫೀಲ್ ಆಗ್ತಿತ್ತು ನೋಡಿ. ದೇವಸ್ಥಾನದ ಗೋಪುರ ಈ ಥರ ಇದೆ. ಗೋಪಾಲ ಸ್ವಾಮಿ ಅಂದರೆ ಗೊತ್ತಲ್ವಾ, ನಮಗೆ ಕೃಷ್ಣ ಟೆಂಪಲ್ ಇದು, ಕೃಷ್ಣನ ದೇವಸ್ಥಾನ. ಬನ್ನಿ ನಾವಿವಾಗ ಈ ದೇವಸ್ಥಾನದ ಮಹತ್ವ ಹಾಗೆ ಇದನ್ನ ಹಿಂದಿನ ಸ್ಟೋರಿನ ತಿಳ್ಕೊಳ್ಳೋಣ. ಈ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ 1315ನೇ ಇಸ್ವಿಯಲ್ಲಿ ಅಗಸ್ತ್ಯ ಋಷಿ ಅನ್ನೋರು ಪ್ರತಿಷ್ಠಾಪನೆ ಮಾಡ್ತಾರೆ ನೋಡಿ. ಆಲ್ಮೋಸ್ಟ್ 700 ಇಯರ್ಸ್ ಬ್ಯಾಕ್ ಇದು ಪ್ರತಿಷ್ಠಾಪನೆ ಆಗಿರೋದು ಟೆಂಪಲ್ಲು. ಅದೇ ರೀತಿ ಇಲ್ಲಿ ವರ್ಷ ಪೂರ್ತಿನೂ ನಮಗೆ ಮೇನ್ ಡೋರ್ ಎಂಟ್ರೆನ್ಸ್ ಇರುತ್ತೆ ಅಲ್ವಾ, ಗರ್ಭಗುಡಿದು. ಸೊ ಅಲ್ಲಿ ನಮಗೆ ಯಾವತ್ತು ನೀರು ಒಂದೊಂದು ತೊಟ್ಟು ಬರ್ತಾನೆ ಇರುತ್ತಂತೆ. ಅದಕ್ಕೆ ಇದ್ರ ಹೆಸರು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಬಂದಿದೆ. ಅದೇ ರೀತಿ ಇಲ್ಲಿ ನಮಗೆ ಜಾತ್ರೆ ಎಲ್ಲ ಆದಾಗ ರಥನ ಎಳಿತಾರೆ ಅಲ್ವಾ. ಸೊ ಆ ರಥನ ಎಳಿಬೇಕಾದ್ರೆ ನಾರ್ಮಲ್ ಆಗಿ ನಾವೇನು ನೋಡ್ತೀರಿ, ಇಲ್ಲ ಚೈನ್, ಐರನ್ನಿಂದ ಮಾಡಿರೋ ಚೈನ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಹಗ್ಗದಲ್ಲಿ ಎಳಿತಾರೆ. ಬಟ್ ಇಲ್ಲಿ ಬಂದು ರಥನ ಗಿಡ ಬಳ್ಳಿ ಬರುತ್ತೆ ಅಲ್ವಾ, ಸೊ ಅದ್ರಲ್ಲಿ ಎಳಿತಾರಂತೆ ನೋಡಿ. ಅದೆಷ್ಟು ಸ್ಟ್ರಾಂಗ್ ಇರ್ಬೋದು. ಇದನ್ನೇ ನಾವು ಹೇಳೋದು ಎಲ್ಲ ದೇವರ ಮಹಿಮೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ದೇವಸ್ಥಾನ ಸುತ್ತಲೂ 87 ಕೊಳಗಳಿದಾವಂತೆ. ಸೊ ಒಂದೊಂದು ಕೊಳಕ್ಕೂ ಒಂದೊಂದು ವಿಶಿಷ್ಟತೆ ಇದೆ. ಒಂದು ಬಂದು ಹಂಸ ತೀರ್ಥ ಅಂತಲೇ ಹೇಳ್ತಾರೆ. ಯಾಕಪ್ಪ ಈ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ಕಾಗೆಗಳು ಬಂದು ಆ ಕೊಳದಲ್ಲಿ ಮುಳುಗಿ ಎದ್ದಾಗ ಹಂಸಗಳಾಗಿ ಬಂತಂತೆ. ಸೊ ಅದಕ್ಕೆ ಹೇಳ್ತಾರೆ ಈ ಬೆಟ್ಟದ ಮೇಲೆ ನಾವು ಒಂದು ಕಾಗೆನ ಕೂಡ ನೋಡೋಕ್ಕಾಗಲ್ಲ, ಎಲ್ಲ ಹಂಸಗಳೇ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕಾಲದಿಂದ ಹೇಳ್ಕೊಂಬಂದಿದ್ದಾರೆ. ಸೊ ನನಗೆ ಇದೆಲ್ಲ ಸ್ಟೋರಿ ಅಲ್ಲಿ ಪೂಜೆ ಮಾಡ್ತಾರಲ್ವ, ಸೊ ಅವ್ರು ನನಗೆ ಹೇಳಿದ್ದು ತುಂಬ ಚೆನ್ನಾಗಿದೆ ಸ್ಟೋರಿ ಕೇಳೋದಕ್ಕೆ. ಆ್ಯಂಡ್ ಇದೆಲ್ಲ ನಡೆದಿದೆಯಾ ಅಂತ ಹೇಳಿದ್ರೆ ಎಸ್, ನಡೆದೇ ಇರುತ್ತೆ ನೋಡಿ. ಇಲ್ಲಿ ನಿಮಗೆ ಚಿಕ್ಕದೊಂದು ವಾಟರ್ ಪಾಂಡ್ ಥರ ಕಾಣಿಸ್ತಿದೆಯಲ್ವಾ. ಸೊ ಅಲ್ಲಿ ಪ್ರತಿದಿನ ಈವ್ನಿಂಗ್ 4 to 5 ಆ ಟೈಮಲ್ಲಿ ಎಲಿಫೆಂಟ್ಸ್ ಬರುತ್ತಂತೆ. ಆನೆಗಳು ಬಂದು ಅಲ್ಲಿ ವಾಟರ್ ಕುಡಿದು ಹೋಗುತ್ತಂತೆ. ಈ ದೇವಸ್ಥಾನದಲ್ಲಿ ನನಗೆ ಇನ್ನೊಂದೇನಪ್ಪ ಇಷ್ಟ ಆಯಿತು ಅಂದರೆ, ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಾವು ಆರಾಮಾಗಿ ಅಲ್ಲಿ 10 ಮಿನಿಟ್ಸ್ ಕುತ್ಕೊಬೋದು, ದೇವ್ರು ನೋಡ್ಬೋದು. ಅದೇ ಥರ ಚಿಕ್ಕದೊಂದು ಕೃಷ್ಣನ ಮಡ್ಲಿಗೆ ಕೊಡ್ತಾರೆ. ಸೊ ಕೃಷ್ಣನ ಎತ್ಕೊಂಡು ಸ್ವಲ್ಪ ತಿಟ್ಕೊಂಡು ಕುತ್ಕೊಬೋದು. ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕುತ್ಕೊಂಡ್ರೇ ಒಂಥರ ಖುಷಿ ಆಗುತ್ತೆ ಅಲ್ವಾ. ಸೊ ನನಗೆ ಅದರಿಂದ ಇದು ತುಂಬ ಇಷ್ಟ ಆಯಿತು. ಇವಾಗ ನೋಡಿ ನಮಗೆ ಸ್ವರ್ಗನೇ ನಮ್ಮ ಕಣ್ಣು ಮುಂದೆ ಬಂದಂಗಿದೆ. ಎಲ್ಲಿ ನೋಡಿದ್ರು ಗ್ರೀನರಿ, ಮತ್ತು ದೂರಕ್ಕೆ ನೋಡಿದ್ರೆ ಫುಲ್ ಮಂಜು. ಈ ಥರ ಪ್ಲೇಸಲ್ಲಿ ನಮ್ಮ ಫೇವ್ರೆಟ್ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಒಬ್ಬರೇ ಕೂತ್ಕೊಂಡು ಕೇಳಿದ್ರೆ ಆ ಮಜಾನೇ ಬೇರೆ. ನನಗೆ ಈ ಬ್ಯೂಟಿಫುಲ್ ಸೀನರಿ ನೋಡಿದ ತಕ್ಷಣ ಒಂದೇ ಮೈಂಡಿಗೆ ಬಂದಿತ್ತು. ನಾನು ಸ್ಕೂಲಲ್ಲಿ ಅಂದರೆ 8th to 10th ಅನಿಸುತ್ತೆ. ಸೊ ಅವಾಗ ಈ ಗ್ರಾಫಿಕಾ ಮತ್ತು ಕ್ಲಾಸ್ಮೇಟ್ಸ್ ನೋಟ್ಬುಕ್ಸ್ ಬರ್ತಿತ್ತು. ಸೊ ಕ್ಲಾಸ್ಮೇಟ್ಸ್ ಮೇಲೆ ಈ ಥರ ಚೆನ್ನಾಗಿರೋ ಸೀನರೀಸ್ ಆಗಲಿ, ಈ ಓಷನ್ದು ಮತ್ತು ಈ ಥರ ಟ್ರೀಸ್ ಎಲ್ಲ ಪಿಕ್ಚರ್ ಇರ್ತಾ ಇತ್ತು. ಸೊ ಅದೇ ನಂಗೆ ನೆನಪಾಗಿತ್ತು. ತುಂಬ ಜನ ಈ ಸೀನರಿ ಜೊತೆ ಪಿಕ್ಚರ್ಸ್ ತಗೊತಾ ಇದ್ರು, ಸೆಲ್ಫೀಸ್ ಆಗಲಿ. ಆ್ಯಂಡ್ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಅದೇ ಥರ ಇಲ್ಲಿ ನೋಡಿ ಒಂದು ಹಳೇದು ಮನೆ ಥರ ಇತ್ತು. ಅದು ಏನು ಅಂತ ಗೊತ್ತಿಲ್ಲ, ದೇವಸ್ಥಾನ ಇಲ್ವಾ ಏನೋ ಅಂತ ಹೇಳ್ಬಿಟ್ಟು. ಬಟ್ ಫೋಟೋಸ್ಗೆಲ್ಲ ಬ್ಯಾಕ್ಗ್ರೌಂಡ್ ಸೂಪರಾಗಿ ಬರ್ತಿತ್ತು ನೋಡಿ. ನಾನು ಕೂಡ ಸ್ವಲ್ಪ ಫೋಟೋಸ್ ತಗೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ನಮ್ಗೆ ಈ ಥರ ದಾರ ಕಟ್ತಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ದಾರ ಕಟ್ಸ್ಕೊಂಡ್ವಿ ನೋಡಿ. 5:40 ಆಯಿತು. ಈಗ ಬಸ್ ಬಿಡ್ತಾ ಇದೆ. ಇವಾಗ ನಾವು ರಿಟರ್ನ್ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ಟೆಂಪಲ್ಗೆ ಹೋಗಿ ಬನ್ನಿ, ತುಂಬ ಇಷ್ಟ ಆಗುತ್ತೆ. ಆ ನೇಚರ್ ಆಗಲಿ, ಮತ್ತು ಅಲ್ಲಿ ಹೋಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ. ಮನೇಲಿ ಚಿಕ್ಕ ಪುಟಾಣಿಗಳಿದ್ರೆ ಕರ್ಕೊಂಡು ಹೋಗಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅವರು ಕೂಡ ಖುಷಿ ಆಗುತ್ತೆ ಈ ಥರ ನೇಚರ್ ಜೊತೆ ಇರೋದಕ್ಕೆ. ನೋಡಿದ್ರಲ್ಲ ಈ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ until then, take care. Bye bye.